ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನಿಮಗೆ ನೀಡಿರುವಂತಹ ಅಡ್ವಾನ್ಸ್ ಇನ್ಫಾರ್ಮೇಷನ್ ಫಾರ್ ಅಲಾಟ್ಮೆಂಟ್ ಆಫ್ ಸಿಟಿ ಇನ್ ಸ್ಲಿಪ್ಪನ್ನು ಎನ್ ಟಿ ಎದವರು ಇವತ್ತು ಬೆಳಗ್ಗೆ ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿ ಹೇಳಿದ್ದೆ. ಆ ಒಂದು ಸ್ಲಿಪ್ಪಲ್ಲಿ ಏನೇನು ಇನ್ಫಾರ್ಮೇಷನ್ ಇರ್ತದೆ, ಯಾವ್ಯಾವ ಇನ್ಫಾರ್ಮೇಷನ್ ನಿಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ ನೀಟ್ ಟೆಸ್ಟ್ ಸೀರೀಸ್, ಯಾಕಂದರೆ ಉಳಿದಿರುವಂಥ 11-12 ದಿವಸದಲ್ಲಿ ಟೆಸ್ಟ್ ಸೀರೀಸನ್ನು ಅಟೆಂಪ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೀಟ್ ಟೆಸ್ಟ್ ಸೀರೀಸ್ಗೋಸ್ಕರ ಏನಾದರೂ ನೀವು ನೋಡ್ತಾ ಇದ್ದರೆ ನನ್ನ ಒಂದು RHchemistry.online ಅಂತ ಏನೊಂದು ವೆಬ್ಸೈಟ್ ಇದೆ, RHchemistry.online. ಸೊ ಆ ಒಂದು ವೆಬ್ಸೈಟಲ್ಲಿ ನಿಮಗೆ 30 ಟೆಸ್ಟ್ ಸೀರೀಸನ್ನು ಕೊಡ್ತಾ ಇರುವಂಥದ್ದು. ಸೊ ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್ ದಟ್ ಟೆಸ್ಟ್ ಸೀರೀಸ್ ಸೀರಿಯಸ್ಲಿ, ದೆನ್ ಓನ್ಲಿ ಯು ಕ್ಯಾನ್ ಬೈ ದ್ಯಾಟ್ ಆ್ಯಂಡ್ ಎನ್ರೋಲ್ ದಟ್ ಟು ಟೆಸ್ಟ್ ಸೀರೀಸ್, ರೈಟ್. ಸೊ ಇದರಲ್ಲಿ ಸಿಟಿ ಇಂಟಿಮೇಷನ್ ಸ್ಲಿಪ್, ಇಟ್ ಈಸ್ ನಾಟ್ ಅ ಹಾಲ್ ಟಿಕೆಟ್. ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು, ಇದು ನಿಮ್ಮ ಹಾಲ್ ಟಿಕೆಟ್ ಅಲ್ಲ. ಇಲ್ಲಿ ನಿಮ್ಮ ಒಂದು ಫೋಟೋ ಬಂದಿರ್ತದೆ, ಅಪ್ಲಿಕೇಶನ್ ನಂಬರ್ ಬಂದಿರ್ತದೆ, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿಯನ್ನು ಮೆನ್ಷನ್ ಮಾಡಿರ್ತಾರೆ, ಪರ್ಸನ್ ವಿತ್ ಡಿಸಬಿಲಿಟಿ ಎಸ್ ಆರ್ ನೋ ಅಂತ ಇರ್ತದೆ, ಸ್ಕ್ರೈಬ್ ಬಗ್ಗೆ ಇನ್ಫಾರ್ಮೇಷನ್ ಇರ್ತದೆ. ಸ್ಕ್ರೈಬ್ ಅಂತಂದರೆ ಪರ್ಸನ್ ವಿತ್ ಡಿಸಬಿಲಿಟಿ ಇದ್ದವರಿಗೆ ಮಾತ್ರ ಇದು ಅಪ್ಲೈ ಆಗ್ತದೆ, ಉಳಿದವರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಾದಮೇಲೆ ಡೇಟ್ ಆಫ್ ಎಕ್ಸಾಮಿನೇಷನ್ ಇರ್ತದೆ, ಟೈಮ್ ಆಫ್ ದ ಎಕ್ಸಾಮಿನೇಷನ್ ಇರ್ತದೆ, ಸೊ ಸಿಟಿ ಆಫ್ ದ ಎಕ್ಸಾಮಿನೇಷನ್ ಇರ್ತದೆ, ಸ್ಟೇಟ್ ಆಫ್ ದ ಎಕ್ಸಾಮಿನೇಷನ್ ಇರ್ತದೆ. ಸೊ ಅದಾದಮೇಲೆ ಇಂಪಾರ್ಟೆಂಟ್ ಅಂತಂದರೆ, ಸೊ ಫಸ್ಟ್ ಪಾಯಿಂಟ್ ನೋಡಿ, ಕ್ಯಾಂಡಿಡೇಟ್ ಮಸ್ಟ್ ರೀಚ್ ದ ಸೆಂಟರ್ ವೆಲ್ ಅಡ್ವಾನ್ಸ್ ಬೈ 11 AM, 11 ಗಂಟೆಯ ಒಳಗಡೆ ಹೋಗಿ ಮುಟ್ಟಬೇಕು ಅಂತ ಹೇಳಿದ್ದಾರೆ. ಸೊ ಅಂದರೆ 2 ಗಂಟೆಗೆ ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ. 2 ಗಂಟೆಗೆ ಅಂದರೆ 1:30 ಹೋಗಿ ಮುಟ್ಟೋದಲ್ಲ. ಸೊ ಅಟ್ಲೀಸ್ಟ್ 2 hours ಬಿಫೋರ್ ನೀವು ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ 11 ಗಂಟೆ ಅಂತ ಹೇಳಿದರೆ ಅಟ್ಲೀಸ್ಟ್ 11-12 ಗಂಟೆಯ ಒಳಗಡೆ ನೀವು ಸೆಂಟರ್ದಲ್ಲಿ ಇದ್ದರೂ ಕೂಡ ಆಗಿರ್ತದೆ. ಸೊ ಬಟ್ ಸ್ವಲ್ಪ ಲೇಟ್ ಆದರೂ ಕೂಡ, ಏನೋ ಸ್ವಲ್ಪ ಟ್ರಾಫಿಕ್ ಆಗಿತ್ತು, ಏನೋ ಆಗಿತ್ತು ಅಂದರೂ ಕೂಡ ನಿಮಗೆ 1:30 ತನಕನೂ ಕೂಡ ಅಲೋ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ಆಫ್ಟರ್ 1:30 ನೋ ಕ್ಯಾಂಡಿಡೇಟ್ ಶಾಲ್ ಬಿ ಪರ್ಮಿಟೆಡ್ ಟು ಎಂಟರ್ ದ ಸೆಂಟರ್. ಗೇಟ್ ಕ್ಲೋಸ್ ಆಗಿಬಿಡ್ತದೆ 1:30ಗೆ, ಗೊತ್ತಿರಲಿ, ರೈಟ್. ಸೊ ಇನ್ನು ಮೂರನೇದಾಗಿ, ನೋ ಕ್ಯಾಂಡಿಡೇಟ್ ಶಾಲ್ ಬಿ ಪರ್ಮಿಟೆಡ್ ಟು ಲೀವ್ ದ ಎಕ್ಸಾಮಿನೇಷನ್ ಹಾಲ್ ಬಿಫೋರ್ ದ ಎಕ್ಸಾಮ್. ಅಂದರೆ 3 ತಾಸು 20 ಮಿನಿಟ್ಸ್ ಏನು ಇರ್ತದೆ, 3 hours 20 minutes, ಅಷ್ಟು ಹೊತ್ತನ್ನು ನೀವು ಒಳಗಡೆ ಕುತ್ಕೊಳ್ಳೇಬೇಕು. ಏನಾದರೂ ನಿಮಗೆ ಎಮರ್ಜೆನ್ಸಿ ಆಗಿಬಿಟ್ಟು, ಸೊ ಮೆಡಿಕಲ್ ಎಮರ್ಜೆನ್ಸಿ ಆಗಿಬಿಟ್ಟು ವಾಶ್ರೂಮಿಗೆ ಹೋಗಬೇಕು ಅಂದರೆ ಬೇಕಾದರೆ ಹೋಗ್ಬೋದೇ ಹೊರತು, ಸೊ ನೀವು ಎಕ್ಸಾಮಿನೇಷನ್ಸ್ ಹಾಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ದೆನ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವೆರಿಫೈ ದ ಲೊಕೇಶನ್ ಆಫ್ ದ ಎಕ್ಸಾಮಿನೇಷನ್ ವೆನ್ಯೂ. ಸೊ ಗೊತ್ತಿರಲಿ, ಎಕ್ಸಾಮಿನೇಷನ್ ವೆನ್ಯೂ ಯಾವುದು ಅನ್ನೋದು ಇನ್ನೂ ಕೂಡ ನಿಮಗೆ ಹಾಲ್ ಟಿಕೆಟ್ ಬಂದಿಲ್ಲ. ಇನ್ನೊಂದು 3-4 ದಿನದಲ್ಲಿ ಹಾಲ್ ಟಿಕೆಟನ್ನು ಕೊಡ್ತಾರೆ. ಮೇ ಬಿ 28 or 29ಗೆ ಹಾಲ್ ಟಿಕೆಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಎಕ್ಸಾಮಿನೇಷನ್ ವೆನ್ಯೂವನ್ನು ಕರೆಕ್ಟಾಗಿ ನೋಡಿಕೊಂಡು ಅಟ್ಲೀಸ್ಟ್ ಡೇ ಇನ್ ಅಡ್ವಾನ್ಸ್, ಸೊ ದ್ಯಾಟ್ ದೇ ಡು ನಾಟ್ ಫೇಸ್ ಎನಿ ಪ್ರಾಬ್ಲಮ್ ಅಂತ ಇದೆ. ಸೊ ನೀವು ಬೇಕಾಗಿರುವಂಥ ಸಿಟಿಯಲ್ಲೇ ಏನಾದರೂ ಎಕ್ಸಾಮಿನೇಷನ್ ಸೆಂಟರ್ ಬಂದಿದ್ದರೆ ಹಿಂದಿನ ದಿವಸ ಹೋಗಿ ನೋಡ್ಕೊಂಡು ಬಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅದು ನಾನು ಕೂಡ ಸಜೆಸ್ಟ್ ಮಾಡ್ತೀನಿ. ಬಟ್ ಏನಾದರೂ ಗೊತ್ತಿಲ್ಲದೆ ಇರುವಂಥ ಸಿಟಿ ಇದ್ದರೆ ಹೋಗಿ ನೋಡ್ಕೊಂಡು ಬರೋದು ಬೆಟರ್. ನಿಮ್ಮ ಊರೇ ಆಗಿದ್ದರೆ ನಿಮ್ಗೆ ಗೊತ್ತಿರ್ತದೆ ಯಾವ್ಯಾವ ಕಾಲೇಜ್ ಎಲ್ಲಿದೆ ಅಂಥೇಳಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೊಂದು ಸಾರಿ ಒಂದೇ ಕಾಲೇಜಿನ, ಒಂದೇ ಹೆಸರಿನ 2 ಕಾಲೇಜಸ್ಗಳಿರ್ಬೋದು. ಅಂಥ ಕೇಸಲ್ಲಿ ಹಿಂದಿನ ದಿನ ಹೋಗಿ ಒಂದ್ಸಲ ವೆರಿಫೈ ಮಾಡ್ಕೊಂಡು ಬರೋದು ಬೆಟರ್ ಆಪ್ಷನ್ ಅಂತ ಹೇಳ್ತೀನಿ. ದೆನ್ ವ್ಯಾಲಿಡ್ ಐಡೆಂಟಿಟಿ ಪ್ರೂಫ್, ಪ್ರೊಬೇಬಲಿ ಪ್ರಿಫರಬಲಿ ಆಧಾರ್ ಕಾರ್ಡ್ ಮಸ್ಟ್ ಬಿ ಬ್ರಾಟ್ ಬೈ ದ ಕ್ಯಾಂಡಿಡೇಟ್ ಟು ದ ಸೆಂಟರ್ ಅಂತ ಇದೆ. ಸೊ ಸೆಂಟರಿಗೆ ಹೋಗ್ತಾ ಪ್ರಿಫರಬಲಿ ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವುದೇ ಐಡೆಂಟಿಟಿ ಪ್ರೂಫನ್ನು ನೀವು ತೆಗೆದುಕೊಂಡು ಹೋಗಲೇಬೇಕಾಗ್ತದ ಅನ್ನೋದು ಗೊತ್ತಿರಲಿ. ಸೊ ಫಸ್ಟ್ ಆಫ್ ಆಲ್ ನೀವೇನು ನೋಡ್ಕೊಳ್ಳಿ, ನಿಮ್ಮ ಒಂದು ಎಕ್ಸಾಮಿನೇಷನ್ ಸಿಟಿ ಸ್ಲಿಪ್ಪಲ್ಲಿ ಫೋಟೋ ಕರೆಕ್ಟಾಗಿ ಬಂದಿದೆಯಾ, ಸೈನ್ ಕರೆಕ್ಟಾಗಿ ಬಂದಿದೆಯಾ ನೋಡ್ಕೊಳ್ಳಿ. ಯಾಕಂದರೆ ಫೋಟೋ ಏನಾದರೂ ಸೈನ್ ಮತ್ತು ರಾಂಗ್ ಬಂದಿತ್ತು ಅಂದರೆ ಆವಾಗ ನೀವು ಈಗಲೇ NTA ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ, ಮೇಲ್ ಮಾಡಬೇಕಾಗ್ತದೆ ನಿಮ್ಮ ಪ್ರಾಬ್ಲಮ್ ಏನು ಅಂಥೇಳಿ. ಸೊ ಅವೆರಡು ಸರಿ ಬಂದಿತ್ತು ಅಂದರೆ ಯಾವುದಾದ್ರೂ ಐಡೆಂಟಿ ಪ್ರೂಫ್ ತೊಗೊಂಡು ಹೋದ್ರೂ ನಡೀತದೆ. ದೆನ್ ಏನೇನು ಹಾಗಾದರೆ ಅಲೋವ್ ಇದೆ, ಏನೇನನ್ನು ತೆಗೆದುಕೊಂಡು ಹೋಗ್ಬೋದು, ಇದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ನೊಂದು ವಿಡಿಯೋವನ್ನು ಕೂಡ ಮಾಡ್ತೀನಿ ಎಕ್ಸಾಮಿಗೆ ಒಂದು 4-5 ದಿನ ಇದ್ದಾಗ. ಬಟ್ ಈಗ ಈ ಒಂದು ಸ್ಲಿಪ್ಪಲ್ಲಿ ಕೊಟ್ಟಿರೋದೇನಂತಂದರೆ, ಪರ್ಸ್ನಲ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ತೊಗೊಂಡು ಹೋಗೋದಕ್ಕೆ ಅಲೋ ಮಾಡಿದ್ದಾರೆ. ಯಾಕಂದರೆ ಬೇಸಿಗೆ ಕಾಲ ಇರೋದರಿಂದ, ಬಿಸಿಲು ಜಾಸ್ತಿ ಇರೋದರಿಂದ ಯು ಕ್ಯಾನ್ ಬ್ರಿಂಗ್ ಯುವರ್ ಓನ್ ವಾಟರ್ ಬಾಟಲ್, ಬಟ್ ಟ್ರಾನ್ಸ್ಪರೆಂಟ್ ಇರಬೇಕು. ನನ್ನ ಸಜೆಷನ್ ಏನಂದರೆ, ಸೊ 20 rupees 1 ಲೀಟರ್ ವಾಟರ್ ಬಾಟಲ್ ತೊಗೊಂಡು ಮೇಲ್ಗಡೆ ಇರುವಂಥ ರ್ಯಾಪರ್ನ ತೆಗೆದುಕೊಂಡು ಬಿಡಿ. ಸೊ ನೀವೇನಾದರೂ ಮೆಟಲ್ದು ಅಥವಾ ಸ್ಟೀಲಿಂದು ತೊಗೊಂಡು ಹೋದ್ರಿ ಅಂತ ಅಂದರೆ ಅಲೋ ಮಾಡದೇ ಇರ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಎಡಿಷ್ನಲ್ ಒಂದು ಫೋಟೋಗ್ರಾಫನ್ನು ರೆಡಿ ಇಟ್ಕೊಳ್ಳಿ. ಎಡಿಷ್ನಲ್ ಒಂದು ನಾರ್ಮಲ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ಯಾವ ಫೋಟೋವನ್ನು ನೀವು ಅಪ್ಲೋಡ್ ಮಾಡಿರ್ತೀರಿ ಸೇಮ್ ಫೋಟೋ ಇರಬೇಕು.
ಸೊ ಅದನ್ನು ನಾವು ಅಟೆಂಡೆನ್ಸ್ ಶೀಟಲ್ಲಿ ಅದನ್ನು ಪೇಸ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಫೋಟೋವನ್ನು ನೀವು ರೆಡಿ ಇಟ್ಕೊರಿ. ಅದರ ಜೊತೆಗೆ ಸೊ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ಕೂಡ ರೆಡಿ ಇಟ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ವಿತ್ ಅ ಡೇಟ್ ಆಫ್ ದ ಫೋಟೋ ಟೇಕನ್. ಆಲ್ರೆಡಿ ನೀವು ರೆಡಿ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ಕೂಡ ರೆಡಿ ಇಟ್ಕೊಳ್ಳಿ. ಯಾಕಂದರೆ ಇದನ್ನು ಅಡ್ಮಿಟ್ ಕಾರ್ಡ್ ಮೇಲೆ ಇದನ್ನು ಪೇಸ್ಟ್ ಮಾಡಬೇಕು, ಇಂಟಿಮೇಷನ್ ಸ್ಲಿಪ್ ಮೇಲೆಲ್ಲ. ಇದು ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಪೇಸ್ಟ್ ಮಾಡಬೇಕು. ಅದನ್ನು ಹೇಗೆ ಪೇಸ್ಟ್ ಮಾಡಬೇಕು, ಎಲ್ಲಿ ಪೇಸ್ಟ್ ಮಾಡಬೇಕು, ಅವನ್ನೆಲ್ಲ ನಾನು ವಿಡಿಯೋ ಮಾಡಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಎಲ್ಲ ವಿಡಿಯೋವನ್ನು ಕರೆಕ್ಟಾಗಿ ನೋಡಬೇಕು. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ದ್ಯಾಟ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ರೈಟ್. ಸೊ ಆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಒಂದು 2ರಿಂದ 3 ಇಟ್ಕೊಂಡಿರಿ. ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಗ್ರಾಫ್ ಒಂದು 2 ಇಟ್ಕೊಂಡಿರಿ. ಬಟ್ ಅದನ್ನು ಒಂದು ನೀವು ಆ ಒಂದು ಹಾಲ್ ಟಿಕೆಟ್ ಮೇಲೆ ಅಟ್ಯಾಚ್ ಮಾಡಬೇಕಾಗ್ತದೆ, ಅದನ್ನು ಪೇಸ್ಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಕ್ಲಿಯರ್ A4 ಸೈಜ್ ಪೇಪರ್ ಇರ್ತದೆ, ಅದ್ರ ಮೇಲೆ ಕ್ಲಿಯರ್ ಆಗಿ ಹಾಕಬೇಕಾಗ್ತದೆ. ಸೊ ಅದನ್ನು ಅಡ್ಮಿಟ್ ಕಾರ್ಡ್ ಬಂದಮೇಲೆ ನಿಮಗೆ ಹೇಳ್ತೀನಿ. ಈಗ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ದೆನ್ ಬಿಫೋರ್ ರೀಚಿಂಗ್ ದ ಸೆಂಟರ್ ಕ್ಯಾಂಡಿಡೇಟ್ ಮಸ್ಟ್ ಎಂಟರ್ ರಿಕ್ವೈರ್ಡ್ ಡೀಟೇಲ್ಸ್ ಇನ್ ದ ಅಂಡರ್ಟೇಕಿಂಗ್ ಇನ್ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ಅಂತ ಇದೆ. ಅಂದರೆ ನಿಮ್ಮದೇ ಹ್ಯಾಂಡ್ ರೈಟಿಂಗಲ್ಲಿ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಕೊಟ್ಟಿರ್ತಾರೆ, ಅದನ್ನು ಫಿಲ್ ಮಾಡಬೇಕು. ಇದು ಕೂಡ ನಿಮ್ಮ ಒಂದು ಹಾಲ್ ಟಿಕೆಟಲ್ಲೇ ಇರುವಂಥದ್ದು, ಅಡ್ಮಿಷನ್ ಕಾರ್ಡಲ್ಲಿ ಇರುವಂಥದ್ದು. ಈಗ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಅದು ಬಂದ ತಕ್ಷಣ ಇನ್ನೊಂದು ಸಾರಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ದೆನ್ ಕ್ಯಾಂಡಿಡೇಟ್ ನಾಟ್ ಅಲೌಡ್ ಟು ಕ್ಯಾರಿ ಎನಿ ಪರ್ಸನಲ್ ಬಿಲಾಂಗಿಂಗ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಡಿವೈಸ್, ಮೊಬೈಲ್ ಫೋನ್, ಅದರ್ ಬ್ಯಾಂಡ್ ಪ್ರೊಹಿಬಿಟೆಡ್ ಐಟಮ್ಸ್ ಇನ್ ದ ಇನ್ಫಾರ್ಮೇಷನ್ ಬುಲೆಟಿನ್. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋವನ್ನು ಮಾಡ್ತೀನಿ, ಯಾವ್ಯಾವುದನ್ನು ತೆಗೆದುಕೊಂಡು ಹೋಗಬೇಕು, ಯಾವ್ಯಾವ್ದನ್ನು ತೆಗೆದುಕೊಂಡು ಹೋಗಬಾರ್ದು. ಸೊ ಡ್ರೆಸ್ ಕೋಡ್ ಏನಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡ್ತೀನಿ. ಬಟ್ ಇದಿಷ್ಟು ಇನ್ಫಾರ್ಮೇಷನ್ ಇವತ್ತಿನ ಒಂದು ಇಂಟಿಮೇಷನ್ ಸ್ಲಿಪ್ಪಲ್ಲಿ ನೀಡಿರುವಂಥದ್ದು. ರೈಟ್. ಎಕ್ಸಾಮಿನೇಷನ್ ಅಫಿಷಿಯಲ್ಸ್ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಪರ್ಸನಲ್ ಬಿಲಾಂಗಿಂಗ್ಸ್ ಅಂತ ಇದೆ. ನೀವು ಏನೇ ತೊಗೊಂಡು ಹೋದರೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ ಅವರು ರೆಸ್ಪಾನ್ಸಿಬಲ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಏನು ತೊಗೊಂಡು ಹೋಗಬೇಕು ಅದನ್ನಷ್ಟೇ ತೊಗೊಂಡು ಹೋಗಿ, ಯಾವುದು ಬೇಡ ಅಂತ ಹೇಳಿದರೆ ತೆಗೆದುಕೊಂಡು ಹೋಗೋದಕ್ಕೆ ಹೋಗಬೇಡಿ. ಓಕೆ. ಡ್ರೆಸ್ ಕೋಡ್ ಬಹಳ ಸಿಂಪಲ್ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಬೇಕು. ಯಾವುದೇ ರೀತಿ ಮೆಟಲ್ ಐಟಮ್ಸ್ ಆಗಲಿ, ಜ್ಯುವೆಲರೀಸ್ ಆಗಲಿ ನಿಮ್ಮ ದೇಹದಲ್ಲಿ ಇರಬಾರ್ದು. ಸೊ ಅದನ್ನು ಡೀಟೇಲಾಗಿ ನಿಮ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಸೊ ಇಂಟಿಮೇಷನ್ ಸ್ಲಿಪ್ಪಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ನೋಡ್ಕೊಳ್ಳಿ. ಮೇನ್ ಆಗಿ ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೂ ಕೂಡ ಈಗ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಹಾಲ್ ಟಿಕೆಟಲ್ಲಿ ಮಾಡುವಂಥ ಕೆಲಸಗಳನ್ನು ಇಲ್ಲಿ ಹೇಳಿರುವಂಥದ್ದು. ನೀವು ಇಲ್ಲಿ ಫೋಟೋ ಅಟ್ಯಾಚ್ ಮಾಡಬೇಕು ಮತ್ತು ಅಂಡರ್ಟೇಕಿಂಗ್ ಫಾರ್ಮ್ ಫಿಲ್ ಮಾಡಬೇಕು ಹ್ಯಾಂಡ್ ರೈಟಿಂಗ್ದಲ್ಲಿ ಅಂತೇಳಿ. ಸೊ ಅದಕ್ಕೆ ಅದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದಿಷ್ಟು ಇನ್ಫಾರ್ಮೇಷನ್ ಇಂಟಿಮೇಷನ್ ಸ್ಲಿಪ್ಪಲ್ಲಿ ಬಂದಿರುವಂಥದ್ದು. ಸೊ ಮುಂದೆ ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನನ್ನ ಎಲ್ಲ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರ್ತದೆ. ಸೊ ದ್ಯಾಟ್ ಯಾವುದೇ ವಿಡಿಯೋಸ್ಗಳು ನಿಮಗೆ ಮಿಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.